ಬಸವರಾಜ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಸರ್ ಇಷ್ಟು ವರ್ಷ ನೋಡ್ತಿರ್ಲಿಲ್ಲ. ಹಳ್ಳಿ ಹುಡುಗ, ಮುಗ್ಧ ಜೀವಿ, ಪ್ರಾಮಾಣಿಕತೆಯಿಂದ ಆಡ್ತಿದ್ದೇನೆ. ಅದಕ್ಕೆ ಅಶ್ವಿನಿ ಗೌಡ ಅವ್ರಿಗೆ ಆಡ್ತಾರೆ. ಅಶ್ವಿನಿ ಗೌಡ ಅವರು ವಿಲನ್ ಪಾತ್ರಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಇದೇ ಫಸ್ಟ್ ಟೈಮ್ ಬಿಗ್ ಬಾಸ್ ನೋಡ್ತಾ ಇರೋದು. ಚೆನ್ನಾಗಿ ಆಟ ಮಾತ್ರ ಅವ್ರ ಇರೋ ತಕ ಸೂಪರ್ ಆಗಿರ್ತೈತೆ. ಯಾರು ಗೆಲ್ಬೇಕು? ನಮ್ಗೆ ಮಾಡೋ ನಿಪ್ನಾಳ್ ಗೆಲ್ಬೇಕು ಸರ್. ಇದು ಕಾಂಪಿಟೇಷನ್ ತುಂಬಾ ನಡೀತಾ ಇದೆ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಭೀಮಸಂದ್ರದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ, ಇಲ್ಲಿನ ಜನತೆಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರಿಷ್ಟ, ಯಾಕೆ ಇಷ್ಟ, ಅವರ ನೆಚ್ಚಿನ ಸ್ಪರ್ಧಿ ಯಾರಂತ ಕೇಳ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ಬಿಡಿ. ಹಾಗೆ ನನ್ನೆಲ್ಲ ನೋಟಿಫಿಕೇಶನ್ ಬರ್ತಾವು. ಹಾಗೇನೆ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗಿರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಲಕ್ಷ್ಮೀಶ್ ಗೌಡ ಅಂತ. ಲಕ್ಷ್ಮೀಶ್ ಗೌಡ್ರೆ, ನೀವು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಡೈಲಿ ನೋಡ್ತೀನಿ ಸರ್. ಕಾರ್ಯಕ್ರಮ ಹೇಗೆ ಮೂಡಿ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್. ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ಸರ್. ಎಲ್ರು ಗಿಲ್ಲಿ ಅಂತ ಇರಲ್ಲ, ಯಾಕೆ ಸರ್ ನಿಮಗೆ ಗಿಲ್ಲಿ ಅಷ್ಟೊಂದು ಇಷ್ಟ? ಗಿಲ್ಲಿ ಪ್ರಾಮಾಣಿಕ ಆಟ ಆಡ್ತಾ ಇದ್ದೇನೆ, ಅದಕ್ಕೋಸ್ಕರ. ಹೌದು, ಬಡವ್ರ ಮಗ ಬೆಳಿಬೇಕು ಅಂತ ಎಲ್ಲ ಕಡೆ ಅದು ಸ್ಲೋಗನ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಜ, ಖಂಡಿತ ಬಡವ್ರ ಮಕ್ಳು ಬೆಳಿಬೇಕು. ಹಳ್ಳಿ ಹುಡುಗ, ಮುಗ್ಧ ಜೀವಿ, ಪ್ರಾಮಾಣಿಕತೆಯಿಂದ ಆಡ್ತಿದ್ದೇನೆ. ಅದಕ್ಕೋಸ್ಕರ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ನಟ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಸರ್ ನಿಮಗೆ? ಗಿಲ್ಲಿ ನಟ ಬಿಟ್ರೆ ನೆಕ್ಸ್ಟ್ ಅಶ್ವಿನಿ ಗೌಡ. ಅಶ್ವಿನಿ ಗೌಡಗೂ ಮತ್ತೆ ಗಿಲ್ಲಿಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಾರೆ. ಹೌದು, ಖಂಡಿತ ಕಾಂಬಿನೇಷನ್ ಆಟ ಆಡ್ತಿದ್ದೆ. ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿಯಿಂದ ಮೈಲೇಜ್ ಸಿಗ್ತಾ ಇದೆಯಾ, ಇಲ್ಲ ಗಿಲ್ಲಿಗೆ ಅಶ್ವಿನಿ ಗೌಡರಿಂದ ಮೈಲೇಜ್ ಸಿಗ್ತಾ ಇದೆಯಾ? ಆತರ ಏನಿಲ್ಲ, ಅವ್ರವ್ರ ಆಟ ಆಡ್ತಿದ್ದಾರೆ ಅಷ್ಟೇ. ಹಾಗೇನೆ ರಾಶಿಕಾ ಅವರು ಈ ವಾರ ಕ್ಯಾಪ್ಟನ್ಸಿ ಆಗಿದ್ದಾರೆ. ಈ ಒಂದು ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಬಹುದಾ? ರಾಶಿಕಾ ಅವರು ನಾಟಕೀಯವಾಗಿ ಆಡ್ತಿದ್ದಾರೆ ಅಷ್ಟೇ. ಅವರು ಒಬ್ಬರಿಂದನೇ ಓಡಾಡ್ಕೊಂಡು, ಸೂರಜ್ ಇಂದನೇ ಓಡಾಡ್ಕೊಂಡು ಆಡ್ತಿದ್ದಾರೆ ಅಷ್ಟೇ. ಈಗ ಅವರಿಬ್ಬರ ನಡುವೆ ಬಿರುಕು ಮೂಡಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ ಬಿರುಕು ಮೂಡಿದೆ, ಒಳ್ಳೇದಾಯ್ತು. ಈಗ ಅವ್ರವ್ರ ಆಟ ಆಡ್ಲಿ. ಇದು ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ವ್ಯಕ್ತಿತ್ವದ ಆಟ. ಅವ್ರೇನಿದ್ದಾರೆ ಅದು ಹೊರಗಡೆ ಬರುತ್ತೆ. ಇನ್ ಕೆಲವರು ನಾಟಕವಾಗಿ ಆಡ್ತಾ ಇದಾರೆ ಅಷ್ಟೇ. ರಘು ಅವ್ರು ಹೇಗೆ ಆಡ್ತಾರೆ ಸರ್? ರಘು ಅವ್ರು ಕರೆಕ್ಟ್ ಆಗಿ ಆಡ್ತಾರೆ ಸರ್. ರಘು ಅವ್ರಿಗಿದ್ರು ಮೋಸ ಇಲ್ಲ ಸರ್. ಮೋಸ ಇಲ್ಲ. ಆದ್ರೆ ಫಸ್ಟ್ ಗೆಲ್ಬೇಕಿರೋದು ಗಿಲ್ಲಿ. ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ಬೋದು? ಈ ವಾರ ನಮ್ಗೆ ರಾಶಿಕಾ ಹೋಗ್ಬೇಕಿದ್ದು, ಕ್ಯಾಪ್ಟನ್ಸಿ ಆಗಿರೋದ್ರಿಂದ ನೆಕ್ಸ್ಟ್ ವಾರ ಹೋಗ್ಬೋದು. ಒಟ್ಟಾರೆಯಾಗಿ ನಿಮ್ಮ ಓಟು ಸರ್? ನಮ್ಮ ಓಟು ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ ಸರ್? ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಬಸವರಾಜ್. ಬಸವರಾಜ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಸರ್ ಇಷ್ಟು ವರ್ಷ ನೋಡ್ತಿರ್ಲಿಲ್ಲ. ಗಿಲ್ಲಿ ಬಂದ್ಮೇಲೆ, ರಕ್ಷಿತಾ ಬಂದ್ಮೇಲೆ, ರಕ್ಷಿತ್ಗೋಸ್ಕರ ಗಿಲ್ಲಿಗೋಸ್ಕರ ನೋಡ್ತೀವಿ. ಯಾಕೆ ಸರ್ ಇಷ್ಟು ವರ್ಷ ನೋಡ್ತಾ ಇಲ್ಲ? ಸರ್ ನಮ್ಗೆ ಅವರು ಗಿಲ್ಲಿ ಅವರು ನಮ್ ತರ ಲೋಕಲ್ ಹಳ್ಳಿ ಜನ, ಅವ್ರಿಗೆ ಎಲ್ಲಾ ತರ ಗೊತ್ತು. ಅವ್ರು ನಾವು ಬೆಂಬಲಿಸ್ಬೇಕು. ಅಂದ್ರೆ ಹಳ್ಳಿ ಜನನ, ಹಳ್ಳಿ ರೈತರ ಮಗನ ಬೆಂಬಲಿಸ್ಬೇಕು. ಬಡವರ ಮಕ್ಕಳು ಹಳ್ಳಿ ಜನ ಬೆಳಿಬೇಕು, ಸರಿನಾ? ಇಲ್ಲಿಂದ ಹೋಗಿ ಪಾಪ ಅವ್ರು ಅಷ್ಟು ಸಾಧನೆ ಮಾಡ್ಕೊಂಡು, ರೈತರ ಮಗ ಅವರು ಕುರಿ ಕಾಯ್ಕೊಂಡು ಅಷ್ಟೆಲ್ಲ ಮಾಡ್ಕೊಂಡು, ನಾವು ಐ ಲೈಕ್ ದಿಸ್ ಗಿಲ್ಲಿ ನಟ. ಗಿಲ್ಲಿ ನಟ, ರಕ್ಷಿತಾ ಅವ್ರಿಬ್ರು ಬಿಟ್ಟು ನೋ ಯಾರು ಇಲ್ಲ. ರಕ್ಷಿತಾ ಅಂಡ್ ಗಿಲ್ಲಿ ನಟ ನನ್ಗೆ ಇಷ್ಟ ಆಗಿರೋರು. ಯಾಕಂದ್ರೆ ಇಬ್ರು ಮುದ್ದತೆ ಚೆನ್ನಾಗಿದೆ. ನಮ್ಮ ರಕ್ಷಿತಾ ಮಾತ್ರ ಸೂಪರ್ ಎಂಟರ್ಟೈನ್ಮೆಂಟ್. ಸರ್ ನಾನು ಕೇಳ್ಪಟ್ಟಂಗೆ, ಥ್ಯಾಂಕ್ ಯು ಸರ್. ಸರ್ ನಾನು 2-3 ಕಡೆ ರಿವ್ಯೂ ಅಲ್ಲಿ ಕೇಳಿದ್ದೀನಿ, ಸುದೀಪ್ ಸರ್ ಕೈಯಲ್ಲಿ ಒಂದ್ ಕೈಯಲ್ಲಿ ರಕ್ಷಿತಾ ಕೈ ಇದ್ರೆ ಇನ್ನೊಂದ್ ಕೈಯಲ್ಲಿ ಗಿಲ್ಲಿ ಕೈ ಇರುತ್ತಂತ ಹೇಳ್ತಾವ್ರೆ. ಇದು ಸಾಧ್ಯ ಆಗುತ್ತಾ ಸರ್? ಅದ್ರ ಬಗ್ಗೆ ನಾವು ನೋಡಿಲ್ಲ ನಾನು. ಬಟ್ ಏನಪ್ಪಾ ಅಂದ್ರೆ ನಮಗಿರೋದು 100ಕ್ಕೆ 100% ಗಿಲ್ಲಿ. ಅದ್ ಬಿಟ್ರೆ ರಕ್ಷಿತಾ, ಅದು ಬಿಟ್ರೆ ಇನ್ನೊಬ್ರವ್ರ ಹೆಸರು ಹೆಂಗ್ರು? 3 ಜನ ಅವ್ರೆ. ಬಟ್ ನನಗೆ ಗಿಲ್ಲಿ ಅಂಡ್ ರಕ್ಷಿತಾ ಅವ್ರಿಬ್ರು ಬರ್ಬೇಕು ಅಂತ. ನಮ್ಮ ಹುಡುಗರೆಲ್ಲ ಕಾವ್ಯ, ಅವ್ರಿಗೆ ಗಿಲ್ಲಿ ಅಂಡ್ ಕಾವ್ಯ. ಮೇಡಮ್ ನಿಮಗೆ? ನಮಗೂ ಗಿಲ್ಲಿ ಅವರೇ ಗೆಲ್ಬೇಕು ಸರ್. ಗಿಲ್ಲಿ ಅವರು ಯಾಕೆ ಗೆಲ್ಬೇಕು ಮೇಡಮ್? ಅವ್ರ ಹಳ್ಳಿ ಜನ, ಒಳ್ಳೆ ಜನ, ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳ್ತಾರಲ್ಲ, ಹಂಗಾಗಿ ಗಿಲ್ಲಿನೇ ಗೆಲ್ಬೇಕು. ನಾವ್ ಎಲ್ಲ ಬಿಗ್ ಬಾಸ್ ನೋಡಕ್ ನಮಗ್ ಟೈಮೇ ಇಲ್ಲ. ಗಿಲ್ಲಿಗೋಸ್ಕರನೇ ನೋಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಬಿಗ್ ಬಾಸ್ ನೋಡ್ತಾ ಇರೋದು. ಗಿಲ್ಲಿನೇ ಗೆಲ್ಬೇಕು ಸರ್. ಟೋಟಲಿ ಇವರೆಲ್ಲ ಓಟು ಗಿಲ್ಲಿ. ಗಿಲ್ಲಿ ಗೆಲ್ತಾರಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನೀವು ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್.
ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸರ್ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ ಸುದೀಪ್ ಸರ್ ಅವರು ಕರ್ನಾಟಕದಲ್ಲಿ ತುಂಬಾ ಹೆಮ್ಮೆಯಿಂದ ನಡೆಸ್ತಾವ್ರೆ. ಅದಕ್ಕೆ ನಾವೆಲ್ಲ ಪೂರ್ತಿ ಹೆಮ್ಮೆಯಿಂದ ಸರ್ ಈ ಫಿಲ್ಮ್ ಯಾವ ತರ ನೋಡ್ತೀವಿ ಆತರ ಬಿಗ್ ಬಾಸ್ ಪೂರ್ತಿ ನಮ್ಮ ಕರ್ನಾಟಕ ಜನತೆ ಎಲ್ಲ ಚೆನ್ನಾಗಿ ನೋಡ್ತಾವ್ರೆ. ಅದರಲ್ಲಿ ಮತ್ತೆ ಇದು ನಮ್ ಗಿಲ್ಲಿ ನಟ ಅವರು ಇದಾರಲ್ಲ ಸರ್, ತುಂಬಾ ಹಳ್ಳಿಯಿಂದ ಒಳ್ಳೆ ಪ್ರತಿಭೆ ಆಗಿದ್ದಾರೆ. ಮತ್ತೆ ಕಾವ್ಯ ಕೂಡ ಅವ್ರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಮಾಳ್ವ ಕೂಡ ಸ್ವಲ್ಪ ಅದರಲ್ಲೇ ಬರ್ತಾ ಇದ್ದಾರೆ. ಇದು ಕಾಂಪಿಟೇಷನ್ ತುಂಬಾ ನಡೀತಾ ಇದೆ ಸರ್. ಅದ್ರ ಜೊತೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಸರ್. ಸುದೀಪ್ ಸರ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಹೋಗ್ತೀನಿ ಸರ್. ಕೆಲವೊಂದ್ ಕಡೆ ಕೇಳ್ಪಟ್ಟೆ ಸಿನಿಮಾ 100 days ಹೋಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಆದ್ರೆ ಬಿಗ್ ಬಾಸ್ ಮಾತ್ರ 100 days ಪಕ್ಕ ಅಂತ. ಇದು ಎಷ್ಟು ಸತ್ಯ ಸರ್? ಸರ್ ಇದು 100ಕ್ಕೆ 100 ಸತ್ಯ ಸರ್. ಬಿಗ್ ಬಾಸ್ ಅಷ್ಟು ಫೇಮಸ್ ಇದು ಫಿಲಿಮ್ ಇನ್ನು ಇದಿಲ್ಲ, ಗ್ಯಾರಂಟಿ ಇಲ್ಲ ಸರ್. 100 days ಇದು ಮಾತ್ರ 100ಕ್ಕೆ 100 ಸರ್. ಪೂರ್ತಿ ಕರ್ನಾಟಕ ಜನತೆ ಪರ್ಫೆಕ್ಟ್ ಆಗಿ ನೈಟ್ ಲೇಡೀಸ್ ಕೂಡ ಅದನ್ನೆಲ್ಲ ಪೂರ್ತಿ ಫಸ್ಟ್ ಬಿಗ್ ಬಾಸ್ ಬಂತಂದ್ರೆ ಅದನ್ನ ಓಪನ್ ಮಾಡಿ ಫಸ್ಟ್ ನೋಡ್ತಾರೆ ಸರ್. ಅದಕ್ಕೆ ಸುದೀಪ್ ಸರ್ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹ್ಞೂ ಸರ್, 100 days ಓಡಿಸ್ತೀರಾ? 100 days 100ಕ್ಕೆ 100 ಸರ್. ಸರ್ ಆಗಿನ ಅಶ್ವಿನಿ ಗೌಡ ಅವ್ರು ಹೇಗಾಡ್ತಾರೆ? ಅವರು ಇದಾರೆ ಸರ್, ಬಟ್ ಅವರು ಬರ್ತಾ ಇದಾರೆ, ಸ್ವಲ್ಪ ಹಿಂದಕ್ಕಿದ್ದಾರೆ. ಗಿಲ್ಲಿ ನಟ ಅಂತ ಫಸ್ಟ್ ಫೇಮಸ್ ಆಗಿದೆ ಸರ್. ಸರ್ ಒಟ್ಟಾರೆಯಾಗಿ ನಿಮ್ಮ ಓಟು? ನಮ್ಮ ಓಟ್ ಗಿಲ್ಲಿ ನಟ. ಗಿಲ್ಲಿ ನಟ ಗೆಲ್ತಾವ್ರ? 100ಕ್ಕೆ 100 ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರವೀಶ್ ಅಂತ ಹೇಳಿದ್ರು. ರವಿ ಸರ್, ನಮ್ಮ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ನಾವು. ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನೈಟ್ 8-9ವರೆಗೆ ಸ್ಟಾರ್ಟ್ ಆಗುತ್ತೆ, 11 ಗಂಟೆವರೆಗೂ ಪ್ರೋಗ್ರಾಮ್ ನಡೆಯುತ್ತೆ. ನಾವು ಟಿವಿ ನೋಡಕ್ಕಾದ್ರೆ ಟಿವಿ ನೋಡ್ತೀವಿ, ಇಲ್ಲಾಂದ್ರೆ ಜಿಯೋ ಆಪ್ ಅಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ತೀವಿ. ನಮ್ಗೆ ಸಮಯ ಸಿಕ್ತಾಗ ಅದ್ರಲ್ಲಿ ನೋಡ್ತೀವಿ, ಇಲ್ಲ ಇದ್ರಲ್ಲಿ ನೋಡ್ತೀವಿ. ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸರ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ 24/7 ಯಾವಾಗ ಬೇಕಾದ್ರೂ ನೋಡ್ಬೋದಂತೆ? ಹೌದು ಹೌದು, ನೋಡ್ಬೋದು. ನಾವು ಅದನ್ನ ನಮ್ಗೆ ಫ್ರೀ ಆಗಿದ್ದಾಗ ನೈಟ್ ಟೈಮ್ ಟಿವಿ ನೋಡಕ್ಕೆ ಟೈಮ್ ಸಿಕ್ತಾಗ ನಾವು ನೋಡ್ತೀವಿ. ಟೈಮ್ ಸಿಗ್ಲಿಲ್ಲ ಅಂದ್ರೆ ನಾವು ಮೊಬೈಲಲ್ಲೇ ನೋಡ್ಕೊಂತೀವಿ. ನಮ್ಗೆ ಬೇಜಾರಾದಾಗ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಎಂಟರ್ಟೈನ್ಮೆಂಟ್ ನೀಡ್ತಾ ಇದೆ ಸರ್ ಕಾರ್ಯಕ್ರಮ. ಎಂಟರ್ಟೈನ್ಮೆಂಟ್ ಗಿಲ್ಲಿ ಅವರು ಇರೋದ್ರಿಂದ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಅವ್ರು ಇರೋದ್ರಿಂದಲೇ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಿದೆ. ಗಿಲ್ಲಿ ಅವರು ಆಟ ನಮ್ಮ ಹಳ್ಳಿಯ ಪ್ರತಿಭೆ. ಈಗ ಸ್ಟೇಟ್ ಅಲ್ಲೂ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸ್ಟೇಟ್ ಅಲ್ಲೂ ಚೆನ್ನಾಗಿ ಜನ ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಆಮೇಲೆ ಇಡೀ ದೇಶಾದ್ಯಂತ ದೇಶನೂ ನಮ್ಮ ಕಾಮಿಡಿ ಕಿಲಾಡಿ ಆಗಿರ್ತಾರೆ ಗಿಲ್ಲಿ ನಟನವರು. ಅವ್ರು ತುಂಬಾ, ಆಮೇಲೆ ಇನ್ನೊಂದು ಅವ್ರು ಏನಂದ್ರೆ ಎಲ್ಲರನ್ನು ಚೆನ್ನಾಗಿ ರೇಗಿಸ್ತಾರೆ. ಚೆನ್ನಾಗಿ ರೇಗಿಸೋದ್ರಿಂದ ಜನಕ್ಕೆ ಬಹಳ ಇಷ್ಟ ಆಗುತ್ತೆ. ಅವರಿಂದಲೇ ಬಿಗ್ ಬಾಸ್ ಈ ಸೀಸನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. TRP ಅಲ್ಲಿ ನಂಬರ್ 1 ಇದೆ, ಚಾನೆಲ್ ನಂಬರ್ 1 ಇದೆ. ತುಂಬಾ ಖುಷಿ ಆಗುತ್ತೆ. ಅವರು ಗಿಲ್ಲಿ ನಟ ಈ ಸಲ ವಿನ್ ಆಗ್ಬೇಕು. ಸರ್ ನಾನು ಕೆಲವೊಂದ್ ಕಡೆ ಕೇಳ್ಪಟ್ಟೆ, ಏನಂದ್ರೆ ನಾವು ಇಷ್ಟು ವರ್ಷ ಬಿಗ್ ಬಾಸ್ ನೋಡ್ತಾ ಇರ್ಲಿಲ್ಲ, ಈಗ ಗಿಲ್ಲಿ ನಟ ಇರೋದ್ರಿಂದಲೇ ಬಿಗ್ ಬಾಸ್ ನೋಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್. ಇದು ಎಷ್ಟು ಒಂದು ಸಮಂಜಸ ಅನ್ಸುತ್ತೆ ನಿಮಗೆ? ಓ ಸೀಸನ್ ಅಲ್ಲೆಲ್ಲ ಹನುಮಂತು ಇದ್ರು. ಸಲ ಹನುಮಂತಿಯಿಂದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಬಿಗ್ ಬಾಸ್ ವಿನ್ನರ್ ಅಲ್ಲೆಲ್ಲ ಆದ್ರು. ಈ ಸೀಸನ್ ಅಲ್ಲಿ ಗಿಲ್ಲಿ ನಟ ಇರೋದ್ರಿಂದಲೇ ತುಂಬಾ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಈ ಸೀಸನ್ ಅಲ್ಲಿ ಈಗ ಹೊಸದಾಗಿ ಈಗ ವೈಟ್ ಕಾರ್ಡ್ ಅಲ್ಲಿ ಇವರು ರಜತ್ ಅವ್ರು ಬಂದಿದ್ದಾರೆ. ಚೈತ್ರ ಕುಂದಾಪುರ್ ಬಂದಿದ್ದಾರೆ. ಬಂದಿರೋದ್ರಿಂದ ಸ್ವಲ್ಪ ಈಗ ಮೆರುಗು ಬಂದಿದೆ. ಹೌದು ಸರ್. ಅಶ್ವಿನಿ ಗೌಡ ಅವ್ರು ಹೇಗಾಡ್ತಾರೆ? ಅಶ್ವಿನಿ ಗೌಡ ಅವರು ವಿಲನ್ ಪಾತ್ರಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಬಟ್ ಇದಕ್ಕೆ ಕಾರ್ಯಕ್ರಮದಲ್ಲಿ ಅವರ ಪಾತ್ರ ಏನ್ ಅಂತ ದೊಡ್ಡದಾಗಿ ಕಾಣ್ತಾ ಇಲ್ಲ ಅಂತ ನಮ್ಮ ಅನಿಸಿಕೆ. ಬೇರೆ ಅನಿಸಿಕೆ ಎಲ್ಲ ಹೇಗಿದೆ ಗೊತ್ತಿಲ್ಲ. ಗಿಲ್ಲಿ ನಟ ಅವ್ರದ್ದು ಮಾತ್ರ ಬಹಳ ತುಂಬಾ ರಘು ಅವ್ರದ್ದು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಕಾವ್ಯ ಅವರ ಜೋಡಿ ಪ್ಲಸ್ ಗಿಲ್ಲಿ ನಟ ಅವ್ರ ಜೋಡಿ ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟ್ ಯಾರಿಗೆ ಸರ್? ನಾವು ಗಿಲ್ಲಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗಿಲ್ಲಿ ಈ ಸಲ ವಿನ್ ಆಗ್ಬೇಕು. ಗಿಲ್ಲಿ ನಟ ಗೆಲ್ಬೇಕು ಅಂತ ನನಗೆ ಇಷ್ಟ. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಸಿದ್ದಪ್ಪ ಅಂತ. ಸಿದ್ದಣ್ಣರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ರಾ? ಡೈಲಿ ಮಿಸ್ ಇಲ್ದಂಗ್ ನೋಡ್ತೀವಿ. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಿದೆ? ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊತಾರೆ ಸುದೀಪ್ ಅಣ್ಣರು. ಕಾರ್ಯಕ್ರಮ ಚೆನ್ನಾಗ್ ನಡ್ಸ್ಕೊಡ್ತಾವ್ರೆ, ಚೆನ್ನಾಗ್ ಮಾತಾಡ್ತಾರೆ. ಅದ್ರ ಜೊತೆ ಗಿಲ್ಲಿ ಜೊತೆರ್ನ ಚೆನ್ನಾಗ್ ನಗಿಸ್ತಾರೆ. ಗಿಲ್ಲಿ ನಟ ಗಿಲ್ಲಿ ನಟ ಅವರು ಚೆನ್ನಾಗ್ ನಗಿಸ್ತಾರೆ, ಚೆನ್ನಾಗ್ ಇದ್ ಮಾಡ್ತಾರೆ. ಚೆನ್ನಾಗ್ ಆಟ ಮಾತ್ರ ಅವ್ರ ಇರೋ ತಕ ಸೂಪರ್ ಆಗಿರ್ತೈತೆ. ಅವ್ರು ಹೋಗಲ್ಲ. ಗಿಲ್ಲಿನು ಕಾವ್ಯ ಚೆನ್ನಾಗಿರ್ತಾರ ಅಲ್ಲೇನೆ. ಅವ್ರಿಬ್ರಾಗ ಯಾರು ಗೆದ್ದಿರ್ತಾರ ಹೇಳಕ್ ಆಗಲ್ಲ ಒಟ್ನಾಗೆ. ಸರ್ ನಿಮ್ಮ ಒಂದು ಆಸೆ ಯಾರಿಗೆ ಸರ್? ಯಾರು ಗೆಲ್ಬೇಕಂತ ಆಸೆ? ಗಿಲ್ಲಿನೇ ಸರ್. ಗೆಲ್ತಾರ ಸರ್? ಹ್ಞೂ ಸರ್, ಸರ್ ಎಲ್ಲ ಕಡೆನೂ ಬಡವ್ರ ಮಗ, ರೈತರ ಮಗ ಪ್ರಶ್ನೆ ಅಲ್ಲ. ಒಟ್ನಾಗೆ ಅವ್ರು ಚೆನ್ನಾಗ್ ಆಡ್ತಾರೆ, ಚೆನ್ನಾಗ್ ನಗಿಸ್ತಾರೆ. ಅವ್ರು ಏನೇ ಬೈದ್ರುನು ಏನೇ ಹೊಡೆದ್ರುನು ಅವರು ಇದ್ ಮಾಡ್ಕೊಳಲ್ಲ. ಅದರಿಂದ ಓಟ್ ಅವ್ರಿಗೇನೆ ಎಲ್ಲಾರ್ದುನು.
ಸರ್ ಎಲ್ರು ಕೂಡ ಅದೇ ಹೇಳ್ತಾರೆ, ನಾನು ಕ್ಯಾಲ್ಸಂದ್ರಲ್ಲಿ ಮಾಡಿದೆ, ನಮಗೆ ಸಿಂಪತಿ ಓಟ್ ಬೇಡ ಸರ್, ಅವರು ಹೇಗ್ ಆಡ್ತಾರೆ ನೋಡಿ ಓಟ್ ಹಾಕ್ಲಿ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಚೆನ್ನಾಗಿ ಆಟ ಆಡ್ತಾರೆ ಅವರು. ಆಟನು ಆಡ್ತಾರೆ, ಸಿಂಪತಿ ಏನ್ ಕಾಣಲ್ಲ ಅವರು. ಚೆನ್ನಾಗಿ ಆಟ ಆಡ್ತಾರೆ. ಚೆನ್ನಾಗಿ ಆಟ ಆಡೋದ್ರಿಂದ ಅವ್ರಿಗೆ ಬಿದ್ದೇ ಬೀಳ್ತಾವ ಓಟ್. ಸರ್ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಏನಿಲ್ಲ ಪಾಪ, ಮೊದ್ಲು ಬಂದಾಗ ಸ್ವಲ್ಪ ರೊಪ್ಪಾದ್ರು, ಆಮೇಲೆ ಸೈಲೆಂಟ್ ಆಗ್ಬಿಟ್ಟವ್ರ ಪಾಪ ಅವರು. ಸೈಲೆಂಟ್ ಆಗ್ಯಾರ, ಸೈಲೆಂಟ್ ಮಾಡ್ಯಾರ ಸರ್? ಸೈಲೆಂಟ್ ಮಾಡ್ಬಿಟ್ಟಾರ ಒಳಗಡೆರು. ಅವ್ರದ್ದೇನು ಒಳಗಡೆ ಯಾರ್ದು ಏನ್ ನಡೆಯಲ್ಲ ಆಟ. ಅದು ಯಾಕೆಂದ್ರೆ ಯಾರ್ದು ಅಲ್ವಲ್ಲ ಮನೆ, ಎಲ್ಲಾರ್ದು ಅದು. ನಮ್ದೇ ಮನೆ ಆಗಿರೋ ಒಂದ್ ಸ್ವಲ್ಪ ಆಟ ನಡೆಯೋದಲ್ಲಿ ಏನ್, ಅದರಿಂದ ಪಾಪ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಆಗೋರು. ಇವಾಗ ದಾರಿ ಬರ್ತಾವ್ರ ಪಾಪ. ಒಟ್ಟಾರೆಯಾಗಿ ನಿಮ್ ಓಟು? ನಮ್ ಓಟು ಗಿಲ್ಲಿ ನಟಂಗೆ. ಓಟ್ ಹಾಕ್ತಾ ಇದ್ದೀರಾ ಸರ್? ಮಿಸ್ ಇಲ್ಲ. ನಮ್ಮ ಮನ್ಯಾಗ 3 ಮೊಬೈಲ್ ಇವೆ, ಮೂರೂನು ಅವ್ರಿಗೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮಾತಾಡಿದ್ರ? ಸರ್. ಸರ್ ನಮಸ್ತೆ. ಹೇಳಿ ಸರ್. ಸರ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹ್ಞೂ ಸರ್, ನೋಡ್ತೀವಿ ಡೈಲಿ. ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಗಿಲ್ಲಿ ಇರತ್ತೆ, ಫುಲ್ ಎಂಜಾಯ್ ಸರ್. ಗಿಲ್ಲಿ ಇಲ್ಲ ಅಂದ್ರೆ? ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಆಗೋಯ್ತು. ಗಿಲ್ಲಿ ಫೇಮಸ್ ಅದ್ರಾಗ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕಂತ ನಿಮ್ಮ ಅಪೇಕ್ಷೆ? ನಮ್ ಗಿಲ್ಲಿ ಸರ್. ಗಿಲ್ಲಿ ಗೆಲ್ತಾರ ಸರ್? ಗೆಲ್ತಾರೆ ಸರ್, ಫಸ್ಟ್ 100%. ಸರ್ ನಮಸ್ತೆ. ಹೇಳಿ ಸರ್. ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್, ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸರ್ ಚೆನ್ನಾಗಿದೆ ಸರ್, ನೋಡಕ್ಕೆ ಇಂಟ್ರೆಸ್ಟ್. ಅದು ಬೇರೆ ನೋಡ್ಬೇಕು ಅನಿಸ್ತೈತೆ, ಅವಾಗ ನೋಡ್ತಾ ಇರ್ತೀವಿ. ಚೆನ್ನಾಗೈತೆ ಸರ್. ನಿಮಗೆ ಎಂಟರ್ಟೈನ್ಮೆಂಟ್ ನೀಡ್ತಾ ಇದೆಯಾ? ಹಾ ಸರ್. ಅದಕ್ಕೆ ಸರ್ ಇವಾಗ ನಮ್ಗೆ ಏನಿಲ್ಲ ಸರ್, ಈ ನಮ್ ಮಾಳು ನಿಟ್ನಾಳು ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಗೆದ್ದು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಹೌದು, ಮಾಳು ನಿಪ್ನಾಳ್ ಅವರೇ, ಯಾಕೆ ಸರ್? ಅವ್ರದ್ದು ಒಂದು ಹಾಡು ನನ್ಗೆ, ಅವ್ರ ಡ್ಯಾನ್ಸ್ ಎಲ್ಲ ಇಷ್ಟ ಆಯ್ತು ಸರ್. ಅವ್ರ ಹಾಡು ನಿಮಗೆ ಯಾವ್ದು ತುಂಬಾ ಇಷ್ಟ? ಸರ್ ನಮ್ಗೆ ಅವ್ರ ಹಾಡು ಅಂದ್ರೆ ಇದು ನಾ ಡ್ರೈವರ ಸಾಂಗ್ ಅಂತ ಐತಲ್ಲ ಸರ್, ಅದು ಇಷ್ಟ ಆಯ್ತು ಸರ್ ನಮ್ಗೆ. ಅದಾದ್ಮೇಲೆ ಸರ್ ಅದಾದ್ಮೇಲೆ ರೀಸೆಂಟ್ ಆಗಿ ಒಂದ್ ಸಾಂಗ್ ಬಂತಲ್ಲ ಸರ್, ಅದು ಇತ್ತಲ್ಲಕ್ಕೆ ಕರಿಬೇಡ. ಹಾ ಸರ್, ಅದೇ ಸರ್, ಅದ ಒಂದು ಬೇಜಾನ್ ಸಾಂಗ್ ತೆಗ್ದಿದಾರೆ ಸರ್, ಎಲ್ಲ ಇಷ್ಟ ಅದು ನಮ್ಗೆ. ಅಂದ್ರೆ ನಾ ಡ್ರೈವರ ಸಾಂಗ್ ತುಂಬಾ ಟ್ರೆಂಡಿಂಗ್ ಸರ್ ನಮ್ಮ ಉತ್ತರ ಕರ್ನಾಟಕ ಸೈಡ್. ಅದರಿಂದಾನೇ ನಮ್ಮ ಮಾಳು ನಿಪ್ನಾಳು ಅನ್ನೋರು ಚೆನ್ನಾಗಿ ಇರ್ಲಿ ಅಂತಂದು, ಚೆನ್ನಾಗಿ ಇವಾಗ ಬಿಗ್ ಬಾಸ್ ಅಲ್ಲಿ ಗೆದ್ದು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಸರ್ ನಾವು ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ನಿಮಗೆ ಯಾರು ಗೆಲ್ಬೇಕು? ನಮ್ಗೆ ಮಾಳು ನಿಪ್ನಾಳ್ ಗೆಲ್ಬೇಕು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರ. ಹಾ ಸರ್, ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿ ನಟ ಪಕ್ಕ ಗೆಲ್ಲೋದು. ಥ್ಯಾಂಕ್ ಯು ಸರ್. ಇದಿಷ್ಟು ನಮ್ಮ ಭೀಮಸಂದ್ರದ ಜನತೆ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೇನೆ ಈ ನನ್ನ ರಿವ್ಯೂ ಹೇಗ್ ಬರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಜೈ ಕಿಚ್ಚ ಬಾಸ್, ಜೈ ಬಿಗ್ ಬಾಸ್, ಜೈ ಕರ್ನಾಟಕ.